ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹಿಂದಿನ ವ್ಲಾಗಲ್ಲಿ ನೋಡಿರ್ತೀರ ಮಥುರಾದು ವ್ಲಾಗು. ಸೊ ಇವತ್ತು ನಾನು ಎಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂದರೆ ಅಮೃತ್ಸರ್ಗೆ ಬಂದಿದ್ದೀನಿ. ಸೊ ಇವತ್ತು ಮಾರ್ನಿಂಗು ಬಂದು ರೀಚ್ ಆದೆ. ದಿಲ್ಲಿಂದ ಬಸ್ ಮಾಡ್ಕೊಂಡು ಬಂದೆ. AC ಸ್ಲೀಪರ್ ಬಸ್ ಮೇಲೆ ಬಂದೆ. 850 ರುಪೀಸ್ ಆಯಿತು. ಈಗ ಇಲ್ಲಿ ಬಂದು ರೀಚ್ ಆಗಿದ್ದೀನಿ. ಈಗ ಇಲ್ಲಿ ಗುರುದ್ವಾರಕ್ಕೆ ಹೋಗ್ತಾಯಿದ್ದೀನಿ. ನಾನು ಸ್ಟೇ ಆಗಿರೋದು ಬಂದುಬಿಟ್ಟು ಗೋಸ್ಟ್ ಆಫ್ ಹಾಸ್ಟೆಲಲ್ಲಿ. ಇಲ್ಲಿ ರೋಡು ಸ್ವಲ್ಪ ಕನ್ಫ್ಯೂಸು ಆಗ್ತಾಯಿದೆ, ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡೋಣ ಎಲ್ಲಿ ಹೋಗೋಣ. ಇಲ್ಲಿ ಸಣ್ಣ ಸಣ್ಣ ರೋಡ್ ಇದೆ ನೋಡಿ, ಇಲ್ಲಿ ಯಾವ ಥರ ಸಣ್ಣ ಸಣ್ಣ ರೋಡ್ ಇದೆ. ಇಲ್ಲಿಂದ ನಾನು ಇರೋ ರೂಮಿಂದ 1 ಕಿಲೋಮೀಟ್ರ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪ್ನಲ್ಲಿ ನೋಡಿ. 1 ಕಿಲೋಮೀಟರ್. ಸ್ಟೇ ಆಗಿರೋದಂತೂ ಗೋಸ್ಟ್ ಆಫ್ ಹಾಸ್ಟೆಲಲ್ಲಿ. ಇನ್ನು ಚೆಕ್ಇನ್ ಆಗಿಲ್ಲ. 11 ಗಂಟೆಗೆ ಚೆಕ್ಇನ್ ಆಗಿ ಹೋಗಬೇಕು. ರಶ್ಶು ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ. ಕ್ಯಾಮ್ರಾ ಹಿಡ್ಕೊಳಕ್ಕೆ ಸಹಿತನೂ ಜಾಗ ಇಲ್ಲ ಅಂತಾನೆ. ಇವತ್ತು ಸಂಡೇ ಬೇರೆ, ಫುಲ್ ರಶ್. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಇವತ್ತು ಸಂಡೇ ಬೇರೆ ಅಲ್ವಾ ನೋಡಿ. ಇಲ್ಲಿ ಮಾರ್ಕೆಟಲ್ಲಿ ಈಗ ಏನಾದರೂ ತಿನ್ಕೊಂಡು ಹೋಗಬೇಕು. ಇಲ್ಲಿ ವೀಡಿಯೋ ಮಾಡೋಣ ಅಂದರೆ ಸಣ್ಣ ಸಣ್ಣ ದಾರಿ ಕಾಣ್ತಾನೂ ಇಲ್ಲ. ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೂ ಆಗ್ತಾನೂ ಇಲ್ಲ. ಎಲ್ಲ ನನ್ನೇ ನೋಡ್ತಿದ್ದಾರೆ ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ ಅಂತ. ಇಲ್ಲಿ ನೋಡಿ, ಎಲ್ಲರೂ ತಲೆಗೆ ಪಗಡೆ ಅಂದರೆ ಪೇಟ ಕಟ್ಕೊಂಡಿರ್ತಾರೆ. ಸಿಕ್ಕಾಪಟ್ಟೆ ರಶ್ ಇದೆ, ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಇದೆ. ಜಲ್ದಿ ಹೋಗಿ ಫಸ್ಟು ಟಿಫಿನ್ ಮಾಡಬೇಕು. ಇನ್ನು ಟಿಫಿನ್ ಆಗಿಲ್ಲ. ಇನ್ನು 700 ಮೀಟರ್ ಇದೆ ನೋಡಿ. ಎಷ್ಟು ರಶ್ ಇದೆ ಅಂದರೆ ಸಂಡೇ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ನೋಡಿ. ಅಲ್ಲಿ ನಮಗೆ ರೂಮಲ್ಲಿ ಕೂಡ ಅಂದರು ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಬೇಗ ಹೋಗಿ ಅಂತ ಅಂದರು. ಸೊ ಸಂಜೆ ಬಾಘಾ ಬಾರ್ಡರ್ ಕೂಡ ಹೋಗಬೇಕು, ಅದಕ್ಕೆ ಬೇಗ ಬಂದೆ ಇವತ್ತು. ಅಷ್ಟು ದರ್ಶನ ಮಾಡಿಬಿಟ್ಟು ಆಮೇಲೆ ಟಿಫಿನ್ ತಿನ್ನೋಣ. ಇವತ್ತು ಮಾತ್ರ ತುಂಬ ಅಂದರೆ ತುಂಬ ರಶ್ ಇದೆ ಇಲ್ಲಿ. ನನಗೆ ಯಾವ ಗುರುದ್ವಾರಕ್ಕೆ ಹೋಗ್ಬೇಕಂತ ಗೊತ್ತಾಗ್ತಿದೆ, ಯಾವುದು ಗೋಲ್ಡನ್ ಟೆಂಪಲ್ ಅಂತ. ಸೊ ಇದೇ ಬಂದುಬಿಟ್ಟು ಗೋಲ್ಡನ್ ಟೆಂಪಲ್ಲು. ಸೊ ಫಸ್ಟು ಶೂ ಇಟ್ಟು ಬರೋಣ. ಸೊ ಹಿಂದೆ ಇತ್ತು ಶೂ ಸ್ಟೋರು, ಇಲ್ಲೇ ಇಡ್ಬೋದಿತ್ತು. ನೋಡಿ, ಈಗ ಚಪ್ಪಲ್ದು ಒಂದು ಟೋಕನ್ ತೊಗೊಂಡಿದ್ದೀನಿ, ಬ್ಯಾಗಲ್ಲಿ ಇಟ್ಕೊಬಿಡ್ತೀನಿ. ಆಮೇಲೆ ಕಳೆದೋದ್ರೆ ನಂದು ಶೂ ಸಿಗೋದೇ ಇಲ್ಲ. ಸ್ವಿಫ್ಟಲ್ಲಿ ಏನು ರಶ್ ಇದೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲಿ 1-2 ಗುರುದ್ವಾರ ಅಲ್ಲ, ತುಂಬ ಅಂದರೆ ತುಂಬ ಗುರುದ್ವಾರ ಇದೆ. ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವುದು ಎಲ್ಲಿ ಹೋಗ್ಬೇಕಂತ. ಇಲ್ಲಿ ತಲೆಗೆಲ್ಲ ಕಟ್ಕೊಂಡಿದ್ದಾರೆ ನೋಡಿ, ಅದಕ್ಕೆ ಪೇಟ ಅಂತಾರೆ. ಇಲ್ಲಿ ಸಿಕ್ಕವರು ಕಟ್ಕೊತಾರೆ ತಲೆಗೆ, ಪೇಟ ಅಂತ ಅಂತಾರೆ. ನಾವು ಈ ಥರ ಗೋಲ್ಡನ್ ಟೆಂಪಲ್ಗೆ ಬರಬೇಕಂದ್ರೆ ಈ ಥರ ತಲೆಗೆ ಕಟ್ಕೊಂಡು ಬರಬೇಕು. ಕಂಪಲ್ಸರಿ ಎಲ್ಲರೂ ಕಟ್ಕೊಳ್ಳೇಬೇಕು ತಲೆಗೆ. ಪ್ರತಿಯೊಬ್ಬರು ತಲೆಗೆ ಈ ಥರ ಕರ್ಚೀಫು ಇಲ್ಲ ಏನಾದರೂ ಟವೆಲ್ಲು, ಸ್ಮಾಲ್ ಟವೆಲ್ಲು ಏನಾದರೂ ಕಟ್ಕೊಳ್ಳೇಬೇಕು, ಕಂಪಲ್ಸರಿ ರೂಲ್ಸ್ ಇದೆ. ಇಲ್ಲಿ ಕಾಣ್ತಿದೆ ನೋಡಿ, ಅದೇ ಬಂದುಬಿಟ್ಟು ಗೋಲ್ಡನ್ ಟೆಂಪಲ್ಲು. ಸೊ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಕೈ ವಾಶ್ ಮಾಡಾಯಿತು. ಸೊ ಈಗ ಇಲ್ಲಿ ಹೋಗ್ತಾ
ಕಾಲು ವಾಶ್ ಮಾಡ್ಕೊಂಡು ಹೋದರೆ ಸ್ವಲ್ಪ ನೀರು ಬಿಸಿ ಬಿಸಿ ಇದೆ. ಇದು ಫ್ರಂಟ್ ವ್ಯೂ ಗೋಲ್ಡನ್ ಟೆಂಪಲ್. ಇದು ಬಂದ್ಬಿಟ್ಟು ಗೋಲ್ಡನ್ ಟೆಂಪಲ್ ಎದುರುಗಡೆ ಇರೋ ಸರೋವರ ನೋಡಿ. ಅಲ್ಲಿ ಇದನ್ನ ಗೋಲ್ಡನ್ ಟೆಂಪಲ್ ಅಂತ ಯಾಕೆ ಕರೀತಾರೆ ಅಂದರೆ ಈ ಟೆಂಪಲ್ಗೆ ಗೋಲ್ಡನ್ದು ಲೇಪನ ಮಾಡಿರೋದ್ರಿಂದ ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಎಷ್ಟು ರಶ್ ಇದೆ, ತುಂಬ ಅಂದರೆ ತುಂಬ ಲೈನ್ ಆಗಿದೆ. ಹಾಗೆ ಹೋಗಿ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು. ಸೊ ದರ್ಶನ ಮಾಡಿಕೊಂಡು ಸಿಗ್ತೀನಿ. ನೋಡಿ ಇಲ್ಲಿ ಈ ಕಡೆಯಿಂದನೇ ದರ್ಶನಕ್ಕೆ ಹೋಗೋದು. ನೋಡಿ ಇದೆಲ್ಲ ಕಾಣ್ತಿರೋದು ಫುಲ್ ಗೋಲ್ಡನ್ ಕಲರ್ ಕಾಣ್ತಿರೋದು, ಅಷ್ಟು ಗೋಲ್ಡು, ಪ್ಯೂರ್ ಗೋಲ್ಡು. ಸಿಕ್ಕಾಪಟ್ಟೆ ರಶ್ ಇದೆ. ತುಂಬ ರಶ್ ಇರೋದ್ರಿಂದ ದರ್ಶನ ಮಾಡಿ ಸಿಗ್ತೀನಿ. ಈ ಗೋಲ್ಡನ್ ಟೆಂಪಲ್ಗೆ ಗೋಲ್ಡನ್ ಲೇಪನ ಇದೆ ನೋಡಿ. ಅದು ಬಂದ್ಬಿಟ್ಟು 1700 kgಕ್ಕಿಂತನೂ ಜಾಸ್ತಿ ಗೋಲ್ಡನ್ ಹಾಕಿದ್ದಾರೆ ಅಂತ ನೋಡಿ. ಅಲ್ಲೂ ಕಾಣ್ತಿದೆ ಗೋಲ್ಡನ್, ಅದು ಕೂಡ ಗೋಲ್ಡನ್. ಇಲ್ಲಿ ಗೋಲ್ಡನ್ ಕಲರ್ ಮೇಲೆ ಏನು ಕಾಣುತ್ತೋ ಅದೆಲ್ಲದು ಪ್ಯೂರ್ ಗೋಲ್ಡಿಂದನೇ ಮಾಡಿರೋದು. ಟೋಟಲ್ಲು ಈ ಟೆಂಪಲ್ನಲ್ಲಿ ಇರೋದು 1700 kg ಗೋಲ್ಡು. ಸೊ ಈಗ ಲಂಗರ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ 24 hour ಲಂಗರ್ ಇರುತ್ತೆ. ಅಂದರೆ ನೀವು 24 ಗಂಟೆಲಿ ಯಾವಾಗ ಬಂದರೂ ಊಟ ಮಾಡ್ಬೋದು ಇಲ್ಲಿ ಫ್ರೀಯಾಗಿ. ಈಗ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ರಶ್ ಇದೆ. ಇವತ್ತು ಸಂಡೇ ಬೇರೆ ಅಲ್ವಾ, ರಜಾ ಕೂಡ ಇದೆ ಅಲ್ವಾ. ಸೊ ಅದಕ್ಕೆ ತುಂಬ ಜನ ಸಿಕ್ಕರು ಬಂದಿದ್ದಾರೆ. ಮತ್ತು ನೋಡಿ ಅದೇ ಲಂಗರ್ ಹಾಲು, ತುಂಬ ಜನ ಅಂದರೆ ತುಂಬ ರಶ್ ಇದೆ. ಸಿಕ್ಕಾಪಟ್ಟೆ ರಶ್ ಇದೆ ನೋಡಿ. ಫುಲ್ ಫ್ರೀ ಊಟ. ಇಲ್ಲಿ ನೋಡಿ 5 ರೂಪೀಸ್ಗೆ 200 ml ಪೆಪ್ಸಿ ಸಿಗುತ್ತೆ ಇಲ್ಲಿ ಅಮೃತ್ಸರಲ್ಲಿ ಗೋಲ್ಡನ್ ಟೆಂಪಲ್ ಹತ್ರ. 5 ರೂಪೀಸ್, ಓನ್ಲಿ 5 ರೂಪೀಸ್. ನಾವು ಕೊಡೋ 10 ರೂಪಾಯಿದು ಇಲ್ಲಿ 5 ರೂಪಾಯಿಗೆ ಸಿಗುತ್ತೆ. ಇಲ್ಲಿ ತುಂಬ ಗುರುದ್ವಾರ ಇದೆ. ತುಂಬ ಅಂದರೆ ತುಂಬ, ಒಂದು 100 ಮೇಲಿದೆ ಗುರುದ್ವಾರ ಇಲ್ಲಿ ಅಮೃತ್ಸರಲ್ಲಿ ಪೂರ್ತಿ. ತುಂಬ ಅಂದರೆ ತುಂಬ ಇದೆ. ಇಲ್ಲಿ ನೋಡಿ, ಈಗ ಇನ್ನೊಂದು ಗುರುದ್ವಾರ ಕಾಣಿತು, ಇದಾದಮೇಲೆ ಇನ್ನೊಂದಿದೆ. ಹೀಗೆ ತುಂಬ ಇದೆ ಗುರುದ್ವಾರಗಳು. ಮಾರ್ನಿಂಗು ಸ್ವಲ್ಪ ಗೋಲ್ಡನ್ ಟೆಂಪಲ್ಗೆಲ್ಲ ಹೋಗಿ ಬಂದುಬಿಟ್ಟು ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸೊ ಆಮೇಲೆ ಚೆಕ್-ಇನ್ ಮಾಡಿ ಈಗ ವಾಘಾ ಬಾರ್ಡ್ರಿಗೆ ಹೊರಟಿದ್ದೀನಿ. ಇವರು ಇಲ್ಲಿಂದ ಜಲಿಯನ್ವಾಲಾ ಬಾಗ್ ವಾಕ್ವರೆಗೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು. ಅಲ್ಲಿಂದ ಸಿಗುತ್ತೆ ಜಲಿಯನ್ವಾಲಾ ಬಾಗಿಂದ ವಾಘಾ ಬಾರ್ಡರ್ ಹೋಗೋಕ್ಕೆ ಸಿಗುತ್ತೆ. ಆದಷ್ಟು ಬೇಗ ಹೋಗಬೇಕು. ಈಗ 2 ಗಂಟೆ 11 ನಿಮಿಷ ಆಗಿದೆ. ಅದು ಬೇಗ ಹೋದಷ್ಟು ಚೆನ್ನಾಗಿ ಅಂದರೆ ಕುತ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ. ಯಾಕಂದರೆ ಇವತ್ತು ಸಂಡೇ ಬೇರೆ ತುಂಬ ರಶ್ ಇರುತ್ತೆ. ಸೊ ನೋಡಲ್ಲ ಬೆಳಗ್ಗೆ ಯಾವ ಥರ ರಶ್ ಇರುತ್ತೆ ಟೆಂಪಲ್. ಇಲ್ಲಿ ಅಮೃತ್ಸರಲ್ಲಿ ಆಲ್ಮೋಸ್ಟು ಪ್ರತಿಯೊಂದು ಬಿಲ್ಡಿಂಗು ಎಲ್ಲ ಹಳೆ ಅಂದರೆ ತುಂಬ ಹಳೆಯದು. ಸ್ವಲ್ಪ ಹಳೆ ಸಿಟಿ ಆಗಿರೋದ್ರಿಂದ ತುಂಬ ಹಳೆಯದು. ಮತ್ತು ಇವತ್ತು ತುಂಬ ರಶ್ ಕೂಡ ಇತ್ತಲ್ಲ ಸಂಡೇ. ಇಲ್ಲಿ ರೋಡ್ ಸೈಡೆಲ್ಲ ಸಿಗುತ್ತೆ ತಿಂಡಿ. ಇಲ್ಲಿ ಬಟ್ಟೆ ಕಲೆಕ್ಷನ್ಸ್ ಮಾತ್ರ ತುಂಬ ಇದೆ. ಬಟ್ಟೆ ಎಲ್ಲ ಯಾವ ಥರ ಸಿಗುತ್ತೆ, ಚೀಪಲ್ಲಿ ಕೂಡ ಸಿಗುತ್ತೆ ಬಟ್ಟೆ. ಸೊ ಇಲ್ಲಿಂದಲೇ ಸಿಗುತ್ತೆ. ಇದು ಆಟೋ ಜಲಿಯನ್ವಾಲಾ ಬಾಗ್ವರೆಗೆ 20 ರೂಪಾಯಿ ಅಂತ ಹೇಳಿದ್ದಾರೆ. ನೋಡೋಣ ಇಲ್ಲಿಂದ ಟೋಟಲ್ಲು ಇಲ್ಲಿಂದ ಜಲಿಯನ್ವಾಲಾ ಬಾಗಿಂದ 70 ರೂಪಾಯಿ 100 ರೂಪಾಯಲ್ಲಿ ಹೋಗಿ ಬರ್ಬೋದು ಅಂತ ಹೇಳಿದ್ದಾರೆ ಒಬ್ಬರು. ನೋಡೋಣ ಎಷ್ಟು ತೊಗೊತಾರೆ, ಏನಾಗುತ್ತೆ.
ಮಾರ್ಕೆಟ್ ನೋಡಿ ಎಷ್ಟು ರಶ್ ಇದೆ. ನೋಡಿ ಈ ಥರ ಸಣ್ಣ ಸಣ್ಣ ರೋಡ್ ಇರುತ್ತೆ, ಚಿಕ್ಕ ಚಿಕ್ಕ ರೋಡು ನೋಡಿ. ಆ ಚಿಕ್ಕ ರೋಡಲ್ಲಿ ಈ ಥರ ಹೋಗ್ತಾರೆ, ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ ಚಿಕ್ಕ ಚಿಕ್ಕ ರೋಡಲ್ಲಿ. ನೋಡಿ ರೋಡ್ ಎಷ್ಟು ಚಿಕ್ಕದಾಗಿರುತ್ತೆ, ಚಿಕ್ಕದಂದರೆ ಫುಲ್ ತುಂಬ ಚಿಕ್ಕ. ಇಲ್ಲಿ ಸೆಕೆ ಕೂಡ ತುಂಬ ಸೆಕೆ ಇದೆ, ಯಾಕಂದರೆ ಸ್ವಲ್ಪ ತುಂಬ ಬಿಸಿ ಬಿಸಿ ಆಗ್ತಾಯಿದೆ. ಯಾಕಂದರೆ ಬಂದಾಗಿಂದ ಫುಲ್ ಫ್ಯಾನ್ ಹಾಕ್ಕೊಂಡೇ ಇದ್ದೀನಿ. ತುಂಬ ಅಂದರೆ ತುಂಬ ಸೆಕೆ ಕೂಡ ಇದೆ, ಹ್ಯೂಮಿಡಿಟಿ ಜಾಸ್ತಿ ಇದೆ ಇಲ್ಲಿ. ಜಲ್ದಿ ಲೇಟ್ ಆಗಿಬಿಡುತ್ತೆ. ಸೊ ಇವರು ದಾದಾಜಿಯವರು ಸ್ಲೋ ಹೊಡಿತಿದ್ದಾರೆ ಬ್ಯಾಟ್ರಿ ಗಾಡಿ. ಇವರು ಇಲ್ಲಿ ನಾಟ್ ಬ್ಯಾಟ್ರಿ ಗಾಡಿ ತುಂಬ ಕಡಿಮೆ ಚೀಪ್ಗಾಗತ್ತೆ. ಸೊ ನಾನು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಕಡೆಯೂ ಈ ಬ್ಯಾಟ್ರಿ ಗಾಡಿ ಇದೆ. ಚೀಪಲ್ಲಿ ಶೇರಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ, ಈಸಿ ಆಗುತ್ತೆ. ಗೈಸ್ ನೋಡಿ ಇದೇ ಇಲ್ಲೇ ಬಂದ್ವಿ, ಈ ಆಟೋ ಎಲ್ಲ ಕರ್ಕೊ ಹೋಗುತ್ತೆ. ಗೈಸ್ ನೋಡಿ ಇಲ್ಲಿ ಒಂದು ದಾರ ಹಾಕ್ಬಿಟ್ಟು ಈ ಥರ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಹೊಸ ಥರ ಸಿಸ್ಟಮ್. ಈಗಿನ್ನ ಜನ ಬರಬೇಕು, ಜನ ಬಂದಮೇಲೆ ಕರ್ಕೊಂಡು ಹೋಗ್ತಾರೆ. ಈಗ ಇಲ್ಲಿ ಹಿಂದೆ ಒಂದು 4 ಇಲ್ಲ 3 ಜನ ಹಿಡಿತಾರೆ. ಮುಂದೆ ನಾನು ಅಲ್ಲಿ ಕುತ್ಕೊಂಡಿದ್ದೀನಿ, ಮುಂದೆ ಫುಲ್ ಆಗಿದೆ ಆಲ್ಮೋಸ್ಟ್. ಈಗ ಜನ ಬರೋವರೆಗೆ ಕಾಯಿದೆ. ಇಲ್ಲಿ ಇದರ ನೋಡಿ, ಇದನ್ನ ಎಳೆದು ಹೀಗೆ ಎಳೆದು ಬಿಟ್ಟರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಟೋದಲ್ಲಿ ಕುತ್ಕೊಂಡಿದ್ದೀವಿ, 200 ರೂಪಾಯಿ ಕೊಟ್ಟು ಹೋಗಲಿಕ್ಕೆ ಮತ್ತು ಬರಲಿಕ್ಕೆ. ಚಾಲೂ ಮಾಡ್ತಿದ್ದಾರೆ ನೋಡಿ, ಶುರು ಮಾಡಿದರು. 1 ಮಿನಿಟ್ ಮೇರೆಗೂ ಬ್ಯಾಟ್ರಿ ಬೇಡ ಹೋಗಲಿಕ್ಕೆ 200, ಬರಲಿಕ್ಕೆ 200 ಅಲ್ಲ, 2 ಅಪ್ ಆ್ಯಂಡ್ ಡೌನ್ಗೆ 200 ರೂಪಾಯಿ. ಈಗ ಹೊರಟಿದ್ದೀವಿ, 2 ಗಂಟೆ 26 ನಿಮಿಷ ಆಗಿದೆ. ಆಲ್ಮೋಸ್ಟ್ 2:30ಗೆ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಸೀಟು ಸಿಕ್ಕಿದ್ರೆ ಸಾಕೋದು ಬಾರ್ಡರಲ್ಲಿ. ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ವಾಕಾ ಬಾರ್ಡ್ರ್ ಹೋಗ್ತಾ ಇದ್ವಿ. ಇಲ್ಲೇ ಒಂದು 5 ಮಿನಿಟ್ಸು ಬ್ರೇಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೇನಾದರೂ ತಿನ್ಕೋಬೋದು ನಾವು. ಸೊ 5 ಮಿನಿಟ್ಸ್ ಬ್ರೇಕು, ವಾಶ್ರೂಮ್ಗೆ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿಂದ ವಾಘಾ ಬಾರ್ಡ್ರ್ ಅರೌಂಡು 10 ಕಿಲೋಮೀಟರ್ ಇದೆ. ಇನ್ನು ಒಂದು 10 ಮಿನಿಟ್ಸಲ್ಲಿ ಹೋಗ್ತೀವಿ. ಸೊ ಟೈಮ್ ಬಂದುಬಿಟ್ಟು 3:45 ಆಗಿದೆ. ಅರೌಂಡ್ 1 ಅವರ್ ಆಯಿತು ಹೊರಟು. ನೋಡಿ ತುಂಬ ಲೇಟ್ ಆಗುತ್ತೆ, ನಾವು ಗೊತ್ತಿಲ್ಲ. ತುಂಬ ಲೇಟ್ ಆದರೆ ಪ್ರಾಬ್ಲಮ್ಮು, ಯಾಕಂದರೆ ಸೀಟ್ ಎಲ್ಲ ಏನಿರಲ್ಲ, ತುಂಬ ಜನ ಹೋಗ್ತಿದ್ದಾರೆ. ಅದಕ್ಕೆ ಇದೇ ಆಟೋದಲ್ಲಿ ಕೂತ್ಕೊಂಡಿದ್ದು. ಈಗ ಹೋದರೆ ಸಾಕಿತ್ತು, ಯಾಕಂದರೆ ಆಮೇಲೆ ಸೀಟ್ಸ್ ಸಿಗೋದೇ ಇಲ್ಲ, ತುಂಬ ಕಷ್ಟ ಆಗುತ್ತೆ. ಇದು ಲೇಟ್ ಆಗಿರುತ್ತೆ. ಆಟೋದಲ್ಲಿ ತುಂಬ ಲೇಟ್ ಮಾಡ್ತಿದ್ದಾರೆ. ನಾಳೆನೂ ಇದೆ, ನೋಡೋಣ ನಾಳೆನೂ ಏನಾಗುತ್ತೆ ಅಂತ. ನಾಳೆ ಟ್ರೈನ್ ಇರೋದು ನಿಮಗೆ 11 ಗಂಟೆಗೆ. ಸೊ ನಾಳೆನೂ ಬಂದು ಹೋಗ್ಬೋದು, ನಾಳೆ ಬೇಗ ಬಂದು ಹೋಗ್ಬೋದು. ಅಲ್ಲಿ ಕಾಣಿಸ್ತಿದೆ ನೋಡಿ, ಪಾಕಿಸ್ತಾನ್ ಗೌರ್ಮೆಂಟ್ ಅಂತ ಇದೆ. ಸೊ ಇಲ್ಲಿಂದ 700 ಮೀಟರ್ ಇದೆ. ಸೊ ಈಗ ಆಟೋ ಹೊತ್ಕೊಂಡು ಹೋಗೋದೆ. ಇಲ್ಲಿಂದ ಜಸ್ಟ್ 700 ಮೀಟರ್, ಆಲ್ಮೋಸ್ಟ್ ಪಾಕಿಸ್ತಾನ್ಗೆ 1 ಕಿಲೋಮೀಟರ್ ಇದ್ದೀವಿ ಇನ್ನು ನೋಡಿ. ಫೈನಲಿ ಬಂದ್ವಿ ಅಟಾರಿ ಬಾರ್ಡರ್ಗೆ. ಆಲ್ಮೋಸ್ಟ್ ಟೈಮ್ ಬಂದು 4 ಗಂಟೆ 4:15 ಆಗಿದೆ.
5 ಗಂಟೆಗೆ ಶುರು ಆಗುತ್ತೆ. ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಆಮೇಲೆ ಬೇಗ ಬೇಗ ಹೋಗಿ ಅಂದರು. ಆಮೇಲೆ ನಿಂತ್ಕೊಂಡು ನೋಡಬೇಕಂತ ಸೀಟ್ ಸಿಗಲ್ಲ ಇರಬೇಕು. ಐ ಥಿಂಕ್ ತುಂಬ ಲೇಟ್ ಆಗಿಬಿಟ್ಟಿದೆ ಬಂದಿರೋದು. ಇಲ್ಲಿ ಪಾರ್ಕಿಂಗ್ ಎಲ್ಲ ತುಂಬ ದೊಡ್ಡ ಜಾಗ ಇದೆ. ಆಯಿತು, ರೌಂಡ್ ಇಲ್ಲಿಂದ ಒಂದು 100 ಮೀಟರ್ ಇದೆ ಪಾಕಿಸ್ತಾನ ಬಾರ್ಡರ್. ಜಾಸ್ತಿ ದೂರ ಏನಿಲ್ಲ. ಬೇಗ ಬೇಗ ಓಡಿ ಹೋಗಬೇಕು. ಆಟೋದವ್ರು ತುಂಬ ಲೇಟ್ ಮಾಡಿಬಿಟ್ರು. ಸ್ಪೆಷಲ್ ಎಂಟ್ರೆನ್ಸ್ಗೆ ಇಲ್ಲಿ ಇಂಡಿಯಾಸ್ ಫಸ್ಟ್ ಆ್ಯಂಡ್ ಲಾಸ್ಟ್ ರೆಸ್ಟೋರೆಂಟ್ಸ್ ಕೂಡ ಇದೆ. ಕಾಣಿಸ್ತಾ ಇದೆ ನೋಡಿ, ಅದೇ ಪಾಕಿಸ್ತಾನ್ ಬಾವುಟ, ಇದು ಇಂಡಿಯನ್ ಬಾವುಟ. ಮೋಸ್ಟ್ ರೀಚ್ ಆದ್ವಿ. ಸೊ ಅಲ್ಲಿ ಚೆಕ್ಕಿಂಗ್ ಇರುತ್ತೆ. ಸೊ ಇಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಸಿಗತ್ತೆ, ತೊಗೊಳ್ಬೋದು. ಸನ್ಸೆಟ್ ಕೂಡ ಆಗ್ತಾ ಇದೆ. ಒಳ್ಳೆ ಟೈಮ್ಗೆ ಬಂದಿದ್ದೀವಿ. ಸ್ವಲ್ಪ ಲೇಟ್ ಆಯಿತು, ಸೀಟ್ ಸಿಗೋದು ಡೌಟು, ಗೊತ್ತಿಲ್ಲ. ಏನು ಸಕ್ಕದ ಕಾಣ್ತಾ ಇದೆ ನೋಡಿ. ಇಲ್ಲಿ ಚೆಕ್ಕಿಂಗ್ ಇದೆ. ಇದೆ ಸರ್, ಅಲ್ಲಿ ಚೆಕ್ಕಿನ್ ಆಯಿತು. ಈಗ ಚೆಕ್ಕಿನ್ ಮುಗಿಸ್ಕೊಂಡು ಬಂದ್ವಿ. ಇಲ್ಲೆಲ್ಲ ಫೋಟೋಸ್ ಹೊಡ್ಕೊತಿದ್ದಾರೆ. ಅಲ್ಲಿ ಕಾಣ್ತಿದೆ ನೋಡಿ, ಅಲ್ಲೇ ಫಂಕ್ಷನ್ ನಡೆಯೋದು, ಅಂದರೆ ಪರೇಡ್ ನಡೆಯೋದು ಅಲ್ಲೇ. ಪಾಕಿಸ್ತಾನ್ ಬಾವುಟ ಕೂಡ ಕಾಣ್ತಾ ಇದೆ ನೋಡಿ. ಜಾಸ್ತಿ ದೂರನೇ ಇಲ್ಲ, ಒಂದು 100 ಮೀಟರ್ ಇದೆ ಇಲ್ಲಿಂದ ಪಾಕಿಸ್ತಾನ್ ಬಾರ್ಡರ್. ಜಾಸ್ತಿ ಬೇಗ ಓಡೋಡಿ ಹೋಗಿ ವಿಡಿಯೋ ಮಾಡ್ತೀನಿ ಮುಂದೆ. ಫೈನಲಿ ಬಂದ್ವಿ, ಹತ್ತತ್ರ ಬಂದ್ವಿ. ಆಲ್ಮೋಸ್ಟ್ ಹೋಗೋ ಬಾರ್ಡರ್ ಹತ್ತತ್ರ ನೋಡಿ, ಕಾಣಿಸ್ತಿದೆ ನೋಡಿ, ಇದೆ ಪಾಕಿಸ್ತಾನ್ ಬಾವುಟ. ಗೈಸ್ ರೋಡ್ ಹೋಗ್ತಾ ಇದ್ದೀವಿ. ಪರೇಡ್ ಎಲ್ಲ ನೋಡಾಯಿತು. ಸೊ ಅಲ್ಲಿ ತುಂಬ ರಶ್ ಇತ್ತು. ಅಲ್ಲಿ ವೀಡಿಯೋ ಮಾಡೋಕ್ಕೆ ವಾಯ್ಸ್ ಕೊಡೋಕ್ಕೆ ಆಗಿಲ್ಲ, ಯಾಕಂದರೆ ಫುಲ್ ಸಾಂಗ್ ಎಲ್ಲ ಹಾಕಿದ್ರ. ಸೊ ಅದಕ್ಕೆ ತುಂಬ ರಶ್ ಇತ್ತು. ಪರೇಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಏನೋ ಒಂದು ಅರ್ಧ ಗಂಟೆ ಇತ್ತು ಅಷ್ಟೇ. ಸೊ ಮುಗೀತು. ಈಗ ಹೋಗ್ತಾಯಿದ್ದೀನಿ ಆಟೋಕ್ಕೆ. ಅದೇ ಯಾವ ಆಟೋಕ್ಕೆ ಬಂದಿದ್ನಲ್ಲ, ಸೊ ಅದೇ ಆಟೋಕ್ಕೆ ರಿಟರ್ನ್ ಹೋಗೋದು. ಅವರು ಅಪ್ ಆ್ಯಂಡ್ ಡೌನು 200 ರೂಪೀಸ್ ಇಟ್ಕೊಂಡಿದ್ರು. ಬ್ಯಾಗ್ನ ಅಲ್ಲೇ ಇಟ್ಟು ಬಂದಿದ್ದೆ. ಈ ಕ್ಯಾಮ್ರಾ ಎಲ್ಲ ಅಲವ್ ಇದೆ. ಸೊ ಪವರ್ ಬ್ಯಾಂಕ್ ಒಂದು ಅಲವ್ ಇಲ್ಲ. ಇಯರ್ಫೋನ್ ಹಾಕೊತೀವಲ್ಲ ಅದೆಲ್ಲ ಅಲವ್ ಇಲ್ಲ. ಇಲ್ಲ ಏನು ಅಲವ್ ಮಾಡಲ್ಲ. ನೀವು ಲಾಕರ್ ರೂಮಲ್ಲೇ ಇಟ್ಟು ಬರ್ಬೋದು. ನಾವು 50 ರೂಪೀಸನ್ನು ತೊಗೊತಾರೆ, 50 ರೂಪಾಯಿನೂ ತೊಗೊತಾರೆ ಅಷ್ಟೇ. ಈಗ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ಫಸ್ಟ್ ಆಟೋ ಹೊಡಿದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ವಾಘಾ ಬಾರ್ಡ್ರಿಂದ ಬಂದು ಸ್ವಲ್ಪ ಹೊತ್ತು ರಾತ್ರಿ ಸ್ವಲ್ಪ ಇಲ್ಲೇ ಲಂಗರ್ನಲ್ಲಿಗೆ ಹೋಗಿ ಊಟ ಮಾಡಿಬಿಟ್ಟು ಬಂದು ಮಲ್ಕೊಬಿಟ್ಟೆ. ಈಗ ಬೆಳಗ್ಗೆ 7:21 ಆಗಿದೆ, 7:15. ಈಗ ಜಲಿಯನ್ ವಾಲಾ ಬಾಗ್ಗೆ ಹೋಗ್ತಾಯಿದ್ದೀನಿ. ಸೊ ಜಲಿಯನ್ ವಾಲಾ ಬಾಗು 6:15ಗೆ ಓಪನ್ ಆಗುತ್ತೆ. ನಾನು ಜಲ್ದಿ ಹೋಗೋಣ ಅಂತಿದ್ದೆ. ಸೊ ಎದ್ದಿದ್ದೆ 6:45 ಆಯಿತು. ಬೇಗ ಎತ್ಕೊಂಡು ಫ್ರೆಶ್ ಆದೆ. ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಫಸ್ಟು ಜಲಿಯನ್ ವಾಲಾ ಬಾಗ್ ಹೋಗಿ ನೋಡಿಕೊಂಡು ಹಾಗೆ ರಿಟರ್ನ್ ಬರ್ತಾ ಲಂಗರ್ನಲ್ಲಿ ತಿಂಡಿ ಅಂದರೆ ಲಂಗರ್ನಲ್ಲಿ ತಿಂದ್ಕೊಂಡು ಬರೋಣ ಅಂತಿದ್ದೆ.
ಟ್ಯೂಸ್ಡೇ ಬಂದುಬಿಟ್ಟು ಮಾರ್ಕೆಟ್ ಎಲ್ಲ ಶುರು ಆಗುತ್ತೆ ನೋಡಿ. ಒಂದು ಕಮರ್ಷಿಯಲ್ ಮಾರ್ಕೆಟ್, ಟೆಂಪಲ್ನ ಹಿಂದುಗಡೆ ಇರೋ ಮಾರ್ಕೆಟ್ ಇದೆಲ್ಲ. ಎದುರುಗಡೆ ನಾವು ನಿನ್ನೆ ಹೋಗಿದ್ವಲ್ಲ, ಸೊ ಅದೆಲ್ಲ ಹಿಂದುಗಡೆ ಗೇಟು. ಸೊ ಫ್ರಂಟ್ ಗೇಟು ಬೇರೆ ಇದೆ, ಹಿಂದುಗಡೆ ಇರೋ ಮಾರ್ಕೆಟೆಲ್ಲ ಇದೆ. ಸಂಜೆ ಅಂತೂ ತುಂಬ ರಶ್ ಇರುತ್ತೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈಗ ನೋಡಿ ಒಂದು ನರಪಿಳ್ಳೆ ಕೂಡ ಇದೆ. ಒಂದು ನರಪಿಳ್ಳೆ ಕೂಡ ಇಲ್ಲ. ಫುಲ್ಲು ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಫುಲ್ಲು ಖಾಲಿ ಹೊಡಿತಾ. ಈಗ ಜಲಿಯನ್ ವಾಲಾ ಬಾಗ್ ಜಲ್ದಿ ಹೋಗಿ ಸಿಗ್ತೀನಿ. ಗೈಸ್ ಫೈನಲಿ ಇದೆ ಎಂಟ್ರೆನ್ಸ್ ಜಲಿಯನ್ ವಾಲಾ ಬಾಗ್ದು. ನೋಡಿ ಇಲ್ಲಿ ಜಲಿಯನ್ ವಾಲಾ ಬಾಗ್ದಲ್ಲಿ ಹತ್ಯೆ ಆಗಿರೋರ್ದು ತುಂಬ ಜನ ಹತ್ಯೆ ಆಗಿದ್ದಾರೆ. ಸೊ ಅವ್ರದ್ದು ಪ್ರತಿಮೆ ಥರ ಮಾಡಿದ್ದಾರೆ ಇಲ್ಲಿ ಸ್ಟಾರ್ಟಿಂಗ್. ನೋಡಿ ಇದು ಎಂಟ್ರೆನ್ಸ್ ಜಲಿಯನ್ ವಾಲಾ ಬಾಗ್ದು. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಮಾರಣ ಹೋಮನೆ ಆಗಿತ್ತು ಅಂತ ಹೇಳ್ಬೋದು. ನೀವು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಬಗ್ಗೆ ಕೇಳಿರ್ತೀರ, ಏನಾಯಿತು ಪುಸ್ತಕದಲ್ಲಿ. ನೀವು ಪ್ರತಿಯೊಬ್ಬರು ಪುಸ್ತಕದಲ್ಲಿ ಓದಿರ್ತೀರ ಜಲಿಯನ್ ವಾಲಾ ಬಾಗ್ದಲ್ಲಿ ಏನಾಯಿತು ಅಂತ. ನೋಡಿ ಇದೆ ಜಲಿಯನ್ ವಾಲಾ ಬಾಗ್. ಇದು ಒಂದು ಪಾರ್ಕು, ಸಮಾವೇಶ ನಡೆಸಲಿಕ್ಕೆ, ಸೊ ಅದಕ್ಕೆ ನಡೆಸೋ ಪಾರ್ಕ್ ಇದು. ನೋಡಿ ಅಲ್ಲಿ ಸನ್ರೈಸ್ ಕೂಡ ಏನು ಸಕ್ಕತ್ತಾಗಿ ಆಗ್ತಿದೆ. ನೋಡಿ ಇಲ್ಲಿ ಕುರ್ಚಿ ಎಲ್ಲ ಹಾಕಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಪಾರ್ಕು, ಸಮಾವೇಶ ನಡೆಸಲಿಕ್ಕೆ. ಆ ದಿನ ಏನಾಯಿತು ಅಂದರೆ, ಈ ಜಲಿಯನ್ ವಾಲಾ ಬಾಗ್ನಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಪೊಲೀಸರು 24 ಗಂಟೆ ಒಳಗೆ ಅವ್ರನ್ನ ಮೆಜೆಸ್ಟಿಕ್ಗೆ ಹಾಜರುಪಡಿಸ್ಬೇಕಿತ್ತು. ಸೊ ಬ್ರಿಟಿಷ್ ಕಾಲದಲ್ಲಿ ಅವರು ತಪ್ಪು ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದಾರೆ ಅಂತ ಯಾರೇ ಗೊತ್ತಾದರೂ ಅವ್ರನ್ನ 2 ವರ್ಷ ಜೈಲಿನಲ್ಲಿ ದಬ್ಬಿಡ್ತಿದ್ರು. ಅಂದರೆ 2 ವರ್ಷ ಜೈಲಿನಲ್ಲಿ ಶಿಕ್ಷೆ ಕೊಡ್ತಿದ್ರು. ಸೊ ಅದನ್ನು ವಿರೋಧಿಸಿ ತುಂಬ ಜನ ಪ್ರೊಟೆಸ್ಟ್ ಮಾಡಿ ಈ ಪಾರ್ಕ್ನಲ್ಲಿ ಸಮಾವೇಶ ನಡೀತಾ ಇತ್ತು. ಅದ್ರ ಬಗ್ಗೆ ಅಂದರೆ ಅದರ ವಿರೋಧಕ್ಕೆ ಈ ಪಾರ್ಕ್ನಲ್ಲಿ ಸಮಾವೇಶ ನಡೀತಾ ಇತ್ತು. ಆಗ ಸಮಾವೇಶ ನಡೆದಿರುವಾಗ ಇಲ್ಲಿ ಭಾಷಣ ಕೂಡ ಮಾಡ್ತಾಯಿದ್ರು. ನೋಡಿ ಇದೇ ಬಂದ್ಬಿಟ್ಟು ಇಲ್ಲಿ ಎಲ್ಲ ಸೇರಿದ್ರು, ಇಲ್ಲಿ ತುಂಬ ಜನ ಸೇರಿದರು. ಆಗ ಇಲ್ಲಿ ಭಾಷಣ ನಡೀತಾ ಇತ್ತು. ಆವಾಗ ಭಾಷಣ ನಡೀತಾ ಇತ್ತು ಅಂತ ತಿಳಿದಂಥ ಬ್ರಿಟಿಷ್ ಅಧಿಕಾರಿ ಜೆರಿನಾಲ್ಡ್ ಎಡ್ವರ್ಡ್ ಹ್ಯಾರಿ ಡಯಾರ್ ಅನ್ನೋರು, ಅವ್ರಿಗೆ ಗೊತ್ತಾಗಿ ಅದು ಒಂದೇ ಬಂದುಬಿಟ್ಟು ಜಲಿಯನ್ ವಾಲಾ ಬಾಗ್ಗೆ ಇರೋದು ಬಾಗಿಲು, ಎಕ್ಸಿಟ್ ಗೇಟು ಒಂದೇ, ಎಂಟ್ರಿ ಗೇಟು ಒಂದೇ. ಅದನ್ನು ತಿಳಿದಂಥ ಬ್ರಿಟಿಷ್ ಅಧಿಕಾರಿ ಅದನ್ನ ಕ್ಲೋಸ್ ಮಾಡಿಸಿ 100 ಗನ್ ಮ್ಯಾನ್ಸ್ಗಳನ್ನು ಕರ್ಕೊಂಡು ಬಂದು ಇಲ್ಲಿ ಒಂದೇ ಸಮನೆ ಫೈರ್ ಅಂತ ಆರ್ಡರ್ ಮಾಡಿದ್ಮೇಲೆ ಫೈರ್ ಮಾಡಿಸಿದ್ರು. ಆವಾಗ ತುಂಬ ಜನ ತಮ್ಮ ಪ್ರಾಣಗಳನ್ನು ಉಳಿಸ್ಕೊಳ್ಳೋಕ್ಕೆ ಆ ಬಿಲ್ಡಿಂಗ್ನ ಹಾರಿದ್ರು, ಕಾಪಾಡ್ಕೊಳ್ಬೇಕಂತ ಆ ಬಾವಿ ಕೂಡ ಹಾರಿದ್ರು. ಅಲ್ಲಿ ಕಾಣ್ತಾ ಇದೆ ನೋಡಿ, ಆ ಕಡೆ ಬಾವಿ ಇದೆ, ಆ ಬಾವಿ ಕೂಡ ಹಾರಿದ್ರು. ಬಾವಿಗೆ ಹಾರಿ ಕೂಡ ತುಂಬ ಜನ ಪ್ರಾಣ ಕಳ್ಕೊಂಡ್ರು. ಅಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ, ಅದು ಬಂದುಬಿಟ್ಟು ಅಲ್ಲಿ ವೈಟ್ದು ಕಾಣ್ತಾ ಇದೆ ನೋಡಿ, ಅಲ್ಲಿ ಅದು ಗುಂಡಿನ ದಾಳಿ ಆಗಿರೋದು. ಅಂದರೆ ಬ್ರಿಟಿಷರ ಕಾಲದಲ್ಲಿ ಫೈರ್ ಮಾಡಿದಾರಲ್ಲ, ಅದೇ ಬಂದುಬಿಟ್ಟು ಗುಂಡಿನ ದಾಳಿ ರಿಯಲ್ ಆಗಿ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಜಲಿಯನ್ ವಾಲಾ ಬಾಗ್ನಲ್ಲಿ ಹತ್ಯಾಕಾಂಡ. ಆಮೇಲೆ ಶೂಟೌಟ್ ಎಲ್ಲ ಆದಮೇಲೆ, ಅಂದರೆ ಫೈರ್ ಆದಮೇಲೆ ಎಷ್ಟು ಜನ ಸತ್ತರು ಅಂತ ಬ್ರಿಟಿಷರು ಹೇಳಿರೋ ಪ್ರಕಾರ 300ರಿಂದ 350 ಜನ ಸತ್ತಿರ್ಬೋದು ಅಂತ ಹೇಳ್ತಾರೆ. ಆದರೆ 350 ಜನ ಅಲ್ಲ, ತುಂಬ ಜನ ಸತ್ತಿದ್ದಾರೆ. ನೋಡಿ ಇದೇ ಬಂದುಬಿಟ್ಟು ಮೇನು. ಇಲ್ಲೇ ನಿಂತ್ಕೊಂಡು ಎಲ್ಲರೂ ಭಾಷಣ ಮಾಡ್ತಿದ್ರು ಇಲ್ಲೇ ನಿಂತ್ಕೊಂಡು ಭಾಷಣ. ಸೊ ಈ ಕಡೆ ಫೈರ್ ಅಂತ ಆರ್ಡರ್ ಕೊಟ್ಟ ತಕ್ಷಣ ಎಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಓಡಿದ್ರು. ಇಲ್ಲಿ ರಕ್ತದ ಕಲೆ ಕೂಡ ಇದೆ ಅಂತ ಹೇಳ್ತಿದ್ರು. ಈಗ ಇಲ್ಲ ಅದು. ನೋಡಿ ಈಗ ತುಂಬ ಚೆನ್ನಾಗಿ ಪಾರ್ಕ್ ಥರ ಮಾಡಿದ್ದಾರೆ. ಆದರೆ ಒಂದು ಕಾಲದಲ್ಲಿ ಇದು ಬಂದ್ಬಿಟ್ಟು ರಕ್ತದ ಓಕುಳಿ ನಡೆದ ಜಾಗ. ನೋಡಿ ಈಗ ಆಲ್ಮೋಸ್ಟು 8 ಗಂಟೆ ಆಗಿದೆ. ತುಂಬ ರಶ್ ಆಗೋಕ್ಕೆ ಶುರುವಾಯಿತು. ಈಗ ಅಲ್ಲಿ ಬಾವಿ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ
ಏನು ಬೆಳಿಗ್ಗೆ ಬಂದರೆ ತುಂಬ ಪೀಸಾಗಿರುತ್ತೆ ನೋಡಿ ಗೈಸ್. ನೋಡಿ ಇಲ್ಲೇ ಬಂದುಬಿಟ್ಟು ನಾನು ಅವಾಗೆ ಹೇಳಿದ್ನಲ್ಲ ತುಂಬ ಜನ ಬಾವಿಗೆ ಹಾರಿ ಸತ್ತಿದ್ರು ಅಂತ. ಇದೇ ಬಂದುಬಿಟ್ಟು ಆ ಬಾವಿ. ನೋಡಿ ಇದೇ ಬಂದುಬಿಟ್ಟು ಬುಲೆಟ್ಸ್ದು ಮಾರ್ಕ್ ನೋಡಿ. ನೋಡಿ ಇಲ್ಲಿ ವೈಟ್ ಮಾರ್ಕ್ ಹಾಕಿದ್ದಾರೆ ನೋಡಿ. ಇದೇ ಬಂದುಬಿಟ್ಟು ಬುಲೆಟ್ದು ಮಾರ್ಕ್ಸು. ಅಂದರೆ ಬುಲೆಟ್ ಫೈರ್ ಮಾಡಿದಾಗ ಇಲ್ಲಿ ಬಂದು ಬಿದ್ದಿರೋದು. ಇದನ್ನು ಕೇಳಿದ್ರೆ ತುಂಬ ದುಃಖ ಆಗುತ್ತೆ. ಯಾಕಂದರೆ ತುಂಬ ಜನ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ ಇಲ್ಲಿ. ಅಲ್ಲಿ ಕೂಡ ಇದೆ ಫೈರ್ದು, ತೋರಿಸ್ತೀನಿ. ಇದನ್ನ ನೀಟಾಗಿ ಓದ್ಕೊಬಿಡಿ. ನನಗೆ ಹಿಂದಿ ಸ್ಪೀಡ್ ಬೇಗ ಓದೋಕ್ಕೆ ಬರಲ್ಲ. ಸೊ ನೋಡಿ ಇದನ್ನು ಇಲ್ಲಿ ವಿಡಿಯೋ ಪಾಸ್ ಮಾಡ್ಕೊಂಡು ಓದ್ಕೊಳ್ಳಿ. ಅಲ್ಲಿ ಕೂಡ ಹೋಗೋಣ. ಅಲ್ಲಿ ಕೂಡ ಇದೆ ಫೈರ್ಸು, ಅಂದರೆ ಫೈರ್ಸಿಂದ ಮಾರ್ಕು ನೋಡಿ ಗೈಸ್. ಇದೆ ಇಲ್ಲೆಲ್ಲ ಬುಲೆಟ್ ಫೈರ್ ಆಗಿರೋದು ಮಾರ್ಕ್ಸ್ ಇದೆ. ಅದಷ್ಟು ಅದೆಲ್ಲದು ಬುಲೆಟ್ ಫೈರ್ ಆಗಿರೋ ಮಾರ್ಕ್. ಇಲ್ಲಿ ಜಲಿಯನ್ವಾಲಾ ಬಾಗ್ನಲ್ಲಿ ಟೋಟಲಿ ಗುಂಡು ಹಾರಿಸಿದಾರಲ್ಲ, ಅದು ಬಂದ್ಬಿಟ್ಟು 15,000 ರೌಂಡು ಗುಂಡು ಹಾರಿಸಿದಾರಂತೆ ಇಲ್ಲಿ ಕೇಳ್ಪಟ್ಟೆ ಹೇಳಿದ್ರು. ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟು ಇದೇ ಥರ ಟ್ರಾವೆಲ್ ವ್ಲಾಗ್ನಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ.